ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರುವ ಮೊಬಿಕ್ವಿಕ್ IPO ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಕವರ್ ಮಾಡುತ್ತಿರುವ IPO ರೆಕಮೆಂಡ್ ಮಾಡುತ್ತಿಲ್ಲ, ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. IPO ಡೀಟೇಲ್ಸ್ ನೋಡೋದಾದ್ರೆ IPO ಡೇಟ್ ಡಿಸೆಂಬರ್ 11ರಿಂದ 13ನೇ ತಾರೀಕು ಓಪನ್ ಇರುತ್ತದೆ. ಫೇಸ್ ವ್ಯಾಲ್ಯೂ ₹2 ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ 265 to 279 ಪರ್ ಶೇರ್ ಇದೆ. ಲಾಟ್ ಸೈಜ್ 53 ಶೇರ್ಸ್ ಇರುತ್ತೆ. ಟೋಟಲ್ ಇಶ್ಯೂ ಸೈಜ್ 2.05 crores ಇರುತ್ತದೆ. IPO ವ್ಯಾಲ್ಯೂ ಸೈಜ್ 572 crores ಆಗಿರುತ್ತೆ. ಇಶ್ಯೂ ಟೈಪ್ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತದೆ. ಟೆಂಟೇಟಿವ್ ಶೆಡ್ಯೂಲ್ ನೋಡೋದಾದ್ರೆ IPO ಓಪನ್ ಡೇಟ್ ಡಿಸೆಂಬರ್ 11 ಅಂದ್ರೆ ಇವತ್ತಿನಿಂದ ಓಪನ್ ಆಗಿದೆ. IPO ಕ್ಲೋಸ್ ಡೇಟ್ ಡಿಸೆಂಬರ್ 13, ಅಲಾಟ್ಮೆಂಟ್ ಡಿಸೆಂಬರ್ 14ಕ್ಕೆ ಇರುತ್ತದೆ. ರೀಫಂಡ್ಸ್ 17ರಿಂದ ಶುರುವಾಗುತ್ತದೆ. ಡಿಸೆಂಬರ್ 17ಕ್ಕೆ ಅಲಾಟ್ ಆದರೆ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ಕ್ರೆಡಿಟ್ ಆಗಿರುತ್ತದೆ. ಲಿಸ್ಟಿಂಗ್ ಡೇಸ್ ಡಿಸೆಂಬರ್ 18ಕ್ಕೆ ಇರುತ್ತದೆ. ಈಗ IPOದ ರಿಸರ್ವೇಶನ್ ವಿಚಾರಕ್ಕೆ ಬಂದ್ರೆ ಆಂಕರ್ ಇನ್ವೆಸ್ಟರ್ಗೆ 45% ರಿಸರ್ವೇಶನ್ ಇದೆ. QIB ಕ್ಯಾಟಗರಿಗೆ 30% ರಿಸರ್ವೇಶನ್ ಇದೆ. HNI ಕ್ಯಾಟಗರಿಗೆ 15% ರಿಸರ್ವೇಶನ್ ಇದೆ. ರಿಟೇಲ್ ಕ್ಯಾಟಗರಿಗೆ 19% ರಿಸರ್ವೇಶನ್ ಇದೆ. ಈಗ IPOದ ಲಾಟ್ ಸೈಜ್ ನ ವಿಚಾರಕ್ಕೆ ಬಂದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ 1 ಲಾಟ್ಗೆ ಅಪ್ಲೈ ಮಾಡಿದ್ರೆ 53 ಶೇರ್ಸ್ ಇರುತ್ತೆ. 14,787 ರೂಪಾಯಿ ಬೇಕಾಗುತ್ತದೆ. ರಿಟೇಲ್ ಅಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗೆ ಅಪ್ಲೈ ಮಾಡಬಹುದು. 1,92,231 ರೂಪೀಸ್ ಬೇಕಾಗುತ್ತದೆ. SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಾದ್ರೆ ಮಿನಿಮಮ್ 14 ಲಾಟ್ಗೆ 2,07,018 ರೂಪೀಸ್ ಬೇಕಾಗುತ್ತದೆ. SHNI ಅಲ್ಲಿ ಮ್ಯಾಕ್ಸಿಮಮ್ 67 ಲಾಟ್ಗೆ ಅಪ್ಲೈ ಮಾಡಬಹುದು. 9,90,729 ರೂಪೀಸ್ ಬೇಕಾಗುತ್ತದೆ. BHNI ಕ್ಯಾಟಗರಿಯಲ್ಲಿ ಮಿನಿಮಮ್ 68 ಲಾಟ್ಗೆ ಅಪ್ಲೈ ಮಾಡಬಹುದು. 10,05,516 ರೂಪೀಸ್ ಬೇಕಾಗುತ್ತದೆ. ಮೊಬಿಕ್ವಿಕ್ IPO ಪ್ರಮೋಟರ್ ಹೋಲ್ಡಿಂಗ್ ಪ್ರೀ ಇಶ್ಯೂ 32.96% ಇದೆ. ಶೇರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ 25.18% ಆಗುತ್ತದೆ. ಕಂಪನಿ ಫೈನಾನ್ಷಿಯಲ್ಸ್ ನೋಡೋಣ. ಈ 3 ಕಾಲಮ್ಗಳಲ್ಲಿ ಕಂಪ್ಲೀಟ್ ಇಯರ್ ನ ಡಾಟಾ ಇದೆ. ಈ ಕಾಲಮ್ನಲ್ಲಿ Q1 ನ ಡಾಟಾ ಮಾತ್ರ ಇದೆ. ಸೊ ಈ 3 ಕಾಲಮ್ಗಳನ್ನು ನೋಡೋಣ. ಅಸೆಟ್ಸ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಇದೆ. ರೆವೆನ್ಯೂ ವಿಚಾರಕ್ಕೆ ಬಂದ್ರೆ 543, 561, 890, 345 ಇಲ್ಲೂ ಕೂಡ ರೆವೆನ್ಯೂ ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಪ್ಯಾಟ್ ನ ನೋಡಿದ್ರೆ -128, -83, 40 ಮಾರ್ಚ್ 23 ಮತ್ತು 22ರಲ್ಲಿ ಲಾಸ್ ಇದೆ. ಮಾರ್ಚ್ 24 ಅಲ್ಲಿ 14 ಕೋಟಿ ಪ್ರಾಫಿಟ್ ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ವಿಚಾರಕ್ಕೆ ಬಂದ್ರೆ 205 crores, 131 crores, 151 crores ಇಲ್ಲೂ ಕೂಡ ಒಳ್ಳೆಯ ಗ್ರೋತ್ ಇದೆ. ಬಾರೋಯಿಂಗ್ಸ್ ವಿಚಾರಕ್ಕೆ ಬಂದ್ರೆ 150 crores, 192 crores, 211 crores, 206 crores ಕಂಪನಿ ಬಾರೋಯಿಂಗ್ ಅನ್ನು ಪಡೆದಿದೆ. ಆಬ್ಜೆಕ್ಟಿವ್ಸ್ ಆಫ್ ದ IPO ನೋಡೋದಾದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಗ್ರೋತ್ಗೆ ಯೂಸ್ ಮಾಡ್ಕೊಂತಿದ್ದೀವಿ ಅಂತ ಹೇಳ್ತಿದೆ. ಮತ್ತು ಪೇಮೆಂಟ್ ಸರ್ವಿಸ್ ಬಿಸ್ನೆಸ್ ಗ್ರೋತ್ಗೆ ಈ IPO ಇಂದ ಬರುವಂತ ಹಣ ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದೆ. ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ಟೆಕ್ನಾಲಜಿ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪರ್ಪಸ್ ಹಾಗೂ ಜನರಲ್ ಕಾರ್ಪೊರೇಟ್ ಪರ್ಪಸ್ಗೆ ಈ IPO ದಿಂದ ಬರುವಂತಹ ಹಣವನ್ನು ಯೂಸ್ ಮಾಡ್ಕೊಂತಿದ್ದೀವಿ ಅಂತ ಕಂಪನಿ ಹೇಳ್ತಾ ಇದೆ. ಅಲ್ಲಿ ಯಾವ ಸೆಗ್ಮೆಂಟ್ ಇಂದ ಎಷ್ಟೆಷ್ಟು ರೆವೆನ್ಯೂ ಬರ್ತಾ ಇದೆ ಕಂಪನಿಗೆ ಅಂತ ನೋಡಬಹುದು. ಫೈನಾನ್ಷಿಯಲ್ ಸರ್ವಿಸಸ್ ಇಂದ 35% ರೆವೆನ್ಯೂ ಜನರೇಟ್ ಆಗ್ತಾ ಇದೆ. ಪೇಮೆಂಟ್ ಸರ್ವಿಸಸ್ ಇಂದ 65% ರೆವೆನ್ಯೂ ಜನರೇಟ್ ಆಗ್ತಾ ಇದೆ. ಮೊಬಿಕ್ವಿಕ್ ನ ಕಾಂಪಿಟೇಟರ್ಸ್ ನ ವಾಲೆಟ್ ಯೂಸರ್ಸ್ ನ ಡಾಟಾವನ್ನು ನೋಡಬಹುದು. ಇದು ಮಿಲಿಯನ್ಸ್ ನಲ್ಲಿ ಇದೆ. ಈ ಡಾಟಾ ಆಸ್ ಆಫ್ ಮಾರ್ಚ್ 24 ನ ಡಾಟಾ ಆಗಿದೆ. ಜಿಯೋ ಪೇಮೆಂಟ್ಸ್ ಬ್ಯಾಂಕ್ 2.1 ಮಿಲಿಯನ್, ಫಿನೋ ಪೇಮೆಂಟ್ಸ್ ಬ್ಯಾಂಕ್ 5.7 ಮಿಲಿಯನ್, ಟ್ರೂ ಬ್ಯಾಲೆನ್ಸ್ 18.1 ಮಿಲಿಯನ್, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ 42.2 ಮಿಲಿಯನ್, ಅಮೆಜಾನ್ ಪೇ 66.8 ಮಿಲಿಯನ್, ಓಲಾ ಮನಿ 79.63 ಮಿಲಿಯನ್, ಮೊಬಿಕ್ವಿಕ್ 135.41 ಮಿಲಿಯನ್, ಫೋನ್ ಪೇ 194.42 ಮಿಲಿಯನ್, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ 597.6 ಮಿಲಿಯನ್. IPOಗೆ ಅಪ್ಲೈ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಸದ್ಯಕ್ಕಂತೂ ಈ ಕಂಪನಿಯನ್ನು ಲಾಂಗ್ ಟರ್ಮ್ಗೆ ಪ್ರಿಫರ್ ಮಾಡುತ್ತಿಲ್ಲ. ಒಂದು ವೇಳೆ
ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 48.75% ಇದೆ. ಎಸ್ಟಿಮೇಟೆಡ್ ಲಿಸ್ಟಿಂಗ್ 415 ಗೆ ಲಿಸ್ಟ್ ಆಗಬಹುದು ಅಂತ ಸದ್ಯಕ್ಕೆ ನೋಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಓಕೆ ಗೆಳೆಯರೇ, ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.